ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿನಿ. ಸೊ ಇವತ್ತು ಇಂಟರ್ನೆಟ್ಟಲ್ಲಿ ವೈರಲ್ ಆದಂಥ 2 ರೆಸಿಪೀಸ್ನ ನಾನು ಟ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ರೆಸಿಪಿಗೆ ಬರೀ 4 to 5 ಇಂಗ್ರೀಡಿಯೆಂಟ್ಸ್ ಬೇಕು. ಆಲ್ಮಂಡ್ಸ್, ವಾಲ್ನಟ್ಸ್, ಡೇಟ್ಸ್, ಹಾಗೆ ಚಾಕ್ಲೇಟ್ ಮತ್ತು ಕೊಕೋ ಪೌಡರ್. ಫಸ್ಟು ಒಂದು ಪಾತ್ರೆಗೆ ನಾವು ಸೀಡ್ಲೆಸ್ ಅಥವಾ ಸೀಡ್ ಬಿಡಿಸ್ಕೊಂಡಿರೋಂಥ ಡೇಟ್ಸ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಬೇಯಿಸ್ಕೊಬೇಕು. ಅದಾದಮೇಲೆ ಮಿಕ್ಸಿ ಜಾರ್ಗೆ ಬೇಯಿಸಿಟ್ಕೊಂಡಿದ್ದಂಥ ಡೇಟ್ಸ್, ಹಾಗೆ ಆಲ್ಮಂಡ್ಸ್, ವಾಲ್ನಟ್ಸ್, ಹಾಗೆ ಕೊಕೋ ಪೌಡರ್ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಬೇಕು. ಇದು ಜಸ್ಟ್ ಒಂದು 5 ಇಂಗ್ರೀಡಿಯೆಂಟ್ ರೆಸಿಪಿ, ಹಾಗೆ 10 ಮಿನಿಟ್ಸಲ್ಲೇ ಮಾಡ್ಬೋದು. ಸೊ ತುಂಬಾ ಈಸಿ ಆದಂಥ ರೆಸಿಪಿ ಇದು. ಸೊ ನೆಕ್ಸ್ಟ್ ಈಗ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ಆದರೆ ಸಾಕು. ಅದನ್ನು ನೀಟಾಗಿ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿದ್ದರೆ ಸಾಕು. ಈಗ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವೇನು ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ವಲ್ಲ ಅದನ್ನು ಮೆಲ್ಟ್ ಮಾಡಿಬಿಟ್ಟು ನೀಟಾಗಿ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಬೋದು. ಇದು ಹೆಲ್ದಿ ರೆಸಿಪಿ. ನೀವೇನಾದರೂ ಈ ಡೈರಿ ಮಿಲ್ಕ್ ಚಾಕ್ಲೇಟ್ ಬದಲು ಡಾರ್ಕ್ ಚಾಕ್ಲೇಟ್ನ ಕೂಡ ಹಾಕ್ಕೊಂಡ್ರೆ ಇನ್ನೂ ಹೆಲ್ದಿ ಆಗುತ್ತೆ. ಅದಾದಮೇಲೆ ಮೇಲ್ಗಡೆ ಇನ್ನೂ ಸ್ವಲ್ಪ ನೀಟಾಗಿ ಕ್ಯಾಶ್ಯೂ ಹಾಗೆ ವಾಲ್ನಟ್ಸ್ನ ಕ್ರಷ್ ಮಾಡಿಬಿಟ್ಟು ಹಾಗೆ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಇದನ್ನು ನಾವು ರೆಫ್ರಿಜಿರೇಟ್ ಮಾಡಬೇಕು. ಲೈಕ್ ಒಂದು 30 ಮಿನಿಟ್ಸಲ್ಲಿ ಮಾಡಿದ್ರೆ ಸಾಕು. ನೀಟಾಗಿ ಸ್ಪೂನಲ್ಲಿ ಎತ್ಕೊಂಡು ತಿನ್ಬೋದು ಅಷ್ಟೇ. ಇಟ್ಸ್ ದ್ಯಾಟ್ ಸಿಂಪಲ್. ಫಸ್ಟ್ ರೆಸಿಪಿ ಆಯಿತು. ಈಗ ಸೆಕೆಂಡ್ ರೆಸಿಪಿ ಕಡೆ ಹೋಗೋಣ. ಸೆಕೆಂಡ್ ರೆಸಿಪಿಗೂ ಸೇಮ್ 4 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಒಂದು ಡೇಟ್ಸ್, ಹಾಗೆ ಪೀನಟ್ ಬಟರ್ ಮತ್ತು ಚಾಕ್ಲೇಟ್. ಇದ್ದ 4 ಇಂಗ್ರೀಡಿಯೆಂಟ್ಸು. ಅದಾದಮೇಲೆ ನೀಟಾಗಿ ಡೇಟ್ಸ್ನೆಲ್ಲ ನೀಟಾಗಿ ಪ್ಲೇಟ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಪೀನಟ್ ಬಟರ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಸನ್ ಡ್ರಾಪ್ ಅವ್ರದ್ದು ನಾನು ಯೂಸ್ ಮಾಡ್ತಿರೋ ಪೀನಟ್ ಬಟರು. ಸೊ ಇದು ಸ್ವಲ್ಪ ಮೆಸ್ಸಿ, ಹಾಗೆ ಕಷ್ಟ ಪೀನಟ್ ಬಟರ್ನ ಸ್ಪ್ರೆಡ್ ಮಾಡೋದು. ಬಟ್ ಒನ್ಸ್ ಇಫ್ ಯು ಡನ್ ಇಟ್ಸ್ ಸೋ ಟೇಸ್ಟಿ. ಸೊ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈಗ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಎಲ್ಲ ಡೇಟ್ಸ್ ಮೇಲೂ ನೀಟಾಗಿ ಸ್ಪ್ರೆಡ್ ಆಗಿದ್ದರೆ ಸಾಕು ಪೀನಟ್ ಬಟರ್. ಅದಾದಮೇಲೆ ರೋಸ್ಟೆಡ್ ಪೀನಟ್ ಬಟರ್ ರೋಸ್ಟ್ ಮಾಡಿಬಿಟ್ಟು ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಅಗೇನ್ ಈಗ ಮೆಲ್ಟ್ ಆಗಿರೋ ಅಂಥ ಚಾಕ್ಲೇಟ್, ಇದಕ್ಕೂ ನೀವೇನಾದರೂ ಡಾರ್ಕ್ ಚಾಕ್ಲೇಟ್ ಹಾಕ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ದಿಯರ್ ವರ್ಷನ್ ಅಷ್ಟೇ. ಸೊ ನಾವಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ನೇ ಯೂಸ್ ಮಾಡ್ತಾಯಿದ್ದೀವಿ. ದಿಸ್ ಈಸ್ ಆರ್ ಸೆಕೆಂಡ್ ರೆಸಿಪಿ. ಆ್ಯಂಡ್ ಈ ರೆಸಿಪಿ ಲಿಟ್ರಲಿ ಲೈಕ್ ಸ್ನಿಕ್ಕರ್ಸ್ ಚಾಕ್ಲೇಟ್ ಥರನೇ ಟೇಸ್ಟ್ ಮಾಡುತ್ತೆ. ಒನ್ಸ್ ಅದು ಕೋಲ್ಡ್ ಆದಮೇಲೆ ನೀಟಾಗಿ ಲಿಟ್ರಲಿ ಲೈಕ್ ಸ್ನಿಕ್ಕರ್ಸ್ ಚಾಕ್ಲೇಟ್ ತಿಂದಂಗೆ ಇರುತ್ತೆ. ಸೊ ಈ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ನೋಡೋದಕ್ಕೆ ಹೀಗಿರುತ್ತೆ, ಬಟ್ ಟೇಸ್ಟ್ ವೈಸ್ ಇಟ್ ವಿಲ್ ಬಿ ಯಮ್. ಒನ್ಸ್ ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ 2 ರೆಸಿಪೀಸ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಅಗೇನ್ ಹೇಳ್ದಂಗೆ ನೀವೇನಾದರೂ ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಪ್ಯೂರ್ಲಿ ಹೆಲ್ದಿ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಹೆಲ್ದಿಯಾಗಿ ಚಾಕ್ಲೇಟ್ಸ್ ಎಲ್ಲ ತಿನ್ನಬೇಕು ಅಂದಾಗ ಈ ರೀತಿ ಮಾಡಿಕೊಂಡು ತಿನ್ಬೋದು. ಸೊ ಹೇಳ್ದಂಗೆ ಈ ರೆಸಿಪಿ ಮಾತ್ರ ಡಿಟೋ ಲೈಕ್ ಸ್ನಿಕ್ಕರ್ಸ್ ಚಾಕ್ಲೇಟೇ. ಆ್ಯಂಡ್ ಆ ಕಡೆ ಡಿಶ್ ಬಂದುಬಿಟ್ಟು ಐ ಡೋಂಟ್ ನೋ ದ ನೇಮ್, ಬಟ್ ಈವನ್ ದ್ಯಾಟ್ ಟೇಸ್ಟೆಡ್ ಸೋ ಗುಡ್. ಆ್ಯಕ್ಚುಲಿ ಇದೆಲ್ಲ ಮಾಡಿದ್ದು ನಾನಲ್ಲ, ನಮ್ಮ ಅಕ್ಕ. ಸೊ ಕ್ರೆಡಿಟ್ ಗೋಸ್ ಟು ಹರ್. ಆ್ಯಂಡ್ ಟೇಸ್ಟ್ ವಾಸ್ ಹೇಳ್ದಂಗೆ ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಈಗ ಇಲ್ಲಿ ಈ ಚಾಕ್ಲೇಟ್ನ ಬ್ರೇಕ್ ಮಾಡಿ ತೋರಿಸ್ತೀವಿ ನೋಡಿ. ಆ ಲೇಯರ್ ಬೈ ಲೇಯರ್ ಎಷ್ಟು ನೀಟಾಗಿ ಕಾಣುತ್ತೆ, ಹಾಗೆ ಟೇಸ್ಟ್ ಕೂಡ ಹಾಗೇ ಇತ್ತು. ಮತ್ತೆ ಟೇಸ್ಟ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಅಂದರೆ ಯು ಕ್ಯಾನ್ ಜಸ್ಟ್ ಒಂದ್ಸಲಿ ಮಾಡ್ಕೊತೀನಿ, ಇಟ್ ವಿಲ್ ಬಿ ಲೈಕ್ ಯಮ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಈ ರೀತಿಯಾದ ಹೊಸ ವೀಡಿಯೋಗೋಸ್ಕರ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. See you in my next video.